ಹೆಲೋ ಎವ್ರಿವನ್. ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳನ್ನು ಕುರಿತು ನಾವು ಇವತ್ತು ನೋಡೋಣ. ಸಮಾಸಗಳು ಎಂದರೇನು ಅಂದರೆ ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕನುಸಾರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಏನು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಏನಂತ ಕರಿತೀವಿ, ನಾವು ಸಮಾಸ ಎಂದು ಕರೆಯುತ್ತೇವೆ. ಈ ಸಮಾಸದ ಲಕ್ಷಣಗಳು ಕೂಡ ಇದ್ದಾವೆ. ಯಾವಪ್ಪ ಅಂದರೆ ಅದು ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಅಂಶಿ ಸಮಾಸ ಅಂತ ಕರಿತೀವಿ. ಪೂರ್ವ ಪದ ಏನದು ಏನಾಗಿರಬೇಕು, ಪ್ರಧಾನವಾಗಿರಬೇಕು, ಮುಖ್ಯ ಪದವಾಗಿರಬೇಕು. ಅಂತಹದ್ದು ಅಂಶಿ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್, ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ, ಕರ್ಮಧಾರೆ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ ಮತ್ತು ದ್ವಿಗು ಸಮಾಸಗಳು ಅಂತ ಕರಿತೀವಿ, ಉತ್ತರ ಪದ ಅರ್ಥ ಪ್ರಧಾನವಾಗಿದ್ದರೆ. ನೆಕ್ಸ್ಟ್, ಉಭಯ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಅನ್ಯ ಪದ ಅರ್ಥ ಪ್ರಧಾನವಾಗಿದ್ದರೆ ಅಂದರೆ ಬೇರೆ ಪದ ಅದಲ್ಲ, ಅದು ಪ್ರಧಾನವಾಗಿದ್ದರೆ ಅದನ್ನು ನಾವು ಬಹುರ್ವಿ ಸಮಾಸ ಅಂತ ಕರಿತೀವಿ. ಇವೆಲ್ಲವೂ ಸಮಾಸದ ಲಕ್ಷಣಗಳು. ಈ ಸಮಾಸದ ವಿಧಗಳನ್ನು ಕೂಡ ನಾವು ನೋಡ್ಬೋದು. ಸಮಾಸದ ವಿಧಗಳು 8. ಅವು ಯಾವಪ್ಪ ಅಂದರೆ ಅದು ಫಸ್ಟ್ನೇದು ತತ್ಪುರುಷ ಸಮಾಸ, 2 ಕರ್ಮಧಾರೆಯ ಸಮಾಸ, 3 ಕ್ರಿಯಾ ಸಮಾಸ, 4 ದ್ವಿಗು ಸಮಾಸ, 5 ಗಮಕ ಸಮಾಸ, 6 ಅಂಶಿ ಸಮಾಸ, 7 ದ್ವಂದ್ವ ಸಮಾಸ ಮತ್ತು 8ನೇದು ಅಥವಾ ಕೊನೆಯದು ಬಹುರ್ವಿ ಸಮಾಸಗಳು. 8 ಸಮಾಸದ ವಿಧಗಳನ್ನು ನಾವು ನೋಡೋಣ. ಒಂದೊಂದಾಗಿ ಈಗ ಅದರ ವಿವರಣೆ ಮತ್ತು ಉದಾಹರಣೆಗಳನ್ನು ಕುರಿತು ನೋಡೋಣ. ಮೊದಲನೇದಾಗಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು ಯಾವಪ್ಪ ಅಂದರೆ ಕಣ್ಣಿನಿಂದ ಪ್ಲಸ್ ಕುರುಡ, ಕುರುಡ. ತೃತೀಯ ತತ್ಪುರುಷ, ನೋಡಿಲಿ ತೃತೀಯ ತತ್ಪುರುಷ, ತೃತೀಯ ಅಂದರೆ ನಿಂದ, ನೋಡಿ ನಿಂದ ಬಂದಿದೆಯಲ್ಲ ಅದಕ್ಕೆ ಅದು ತೃತೀಯ ತತ್ಪುರುಷ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು, ಅದು ಸಪ್ತಮಿ ತತ್ಪುರುಷ. ಎಲ್ಲಿ ಎಂಬುದೇನದು ಸಪ್ತಮಿ ಅಲ್ಲಿ, ಹೌದಲ್ಲ, ಅದಕ್ಕೆ ಅದು ಸಪ್ತಮಿ ತತ್ಪುರುಷವಾಗಿದೆ. ಹಗಲಿನಲ್ಲಿ ಪ್ಲಸ್ ಕನಸು, ಹಗಲುಗನಸು. ನೋಡಿ ಇಲ್ಲಿ ಕೂಡ ನಲ್ಲಿ ಅಂತ ಬಂದಿದೆ, ಸಪ್ತಮಿ ಅಲ್ಲಿ, ಅದಕ್ಕೆ ಅದು ಸಪ್ತಮಿ ತತ್ಪುರುಷ ಸಮಾಸವಾಗಿದೆ. ನೆಕ್ಸ್ಟ್, ಊರಿಗೆ ಪ್ಲಸ್ ಗೌಡ, ಊರ್ಗೌಡ. ಇಲ್ಲಿ ನೋಡಿ ಚತುರ್ಥಿ ಗೆ, ಚತುರ್ಥಿ ಏನು ಗೆ ಅಂತ ಬರ್ತದಲ್ಲ ಅದಕ್ಕೆ ಅದು ಊರ್ಗೌಡ ಎಂಬುದು ಚತುರ್ಥಿ ತತ್ಪುರುಷ ಸಮಾಸ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ಎರಡನೇದಾಗಿ ಕರ್ಮಧಾರೆಯ ಸಮಾಸ. ಎರಡನೇದಾಗಿ ಯಾವುದಪ್ಪ ಅಂದರೆ ಕರ್ಮಧಾರೆಯ ಸಮಾಸ. ಈ ಕರ್ಮಧಾರೆಯ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು, ಅಂದರೆ ಪೂರ್ವಕ್ಕಿರುವಂತಹ ಪದಗಳು ಅದಲ್ಲ, ಪೂರ್ವೋತ್ತರ, ಅದಕ್ಕೆ ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ಈ 3ರಿಂದ ಸಮಾನವಾಗಿರುತ್ತವೆ. ಮತ್ತು ವಿಶೇಷಣೆ ಅಂದರೆ ವಿಶೇಷ ಸಂಬಂಧಗಳನ್ನು ಕೂಡಿಯ ಆಗುವ ಏನು ಸಮಾಸ ಇದೆಯಲ್ಲ ಅದನ್ನು ನಾವು ಏನಂತ ಕರಿತೀವಿ, ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ಯಾವಪ್ಪ ಅಂದರೆ ಹಿರಿದು ಪ್ಲಸ್ ಮರ, ಹೆಮ್ಮರ. ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ಹಿರಿದು ಪ್ಲಸ್ ಬಾಗಿಲು, ಹೆಬ್ಬಾಗಿಲು. ಚಿಕ್ಕದು ಪ್ಲಸ್ ಮಗು, ಚಿಕ್ಕ ಮಗು. ಕಿರಿಯ ಪ್ಲಸ್ ಗೆಜ್ಜೆ, ಕಿರಿಗೆಜ್ಜೆ. ಇವೆಲ್ಲವೂ ಕರ್ಮಧಾರೆ ಸಮಾಸಗೆ ಉದಾಹರಣೆಗಳು. ಮೂರನೇದಾಗಿ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಎಂದರೆ ಪೂರ್ವ ಪದವು ನಾಮಪದವಾಗಿರುತ್ತವೆ. ನೋಡು, ಪ್ರಥಮ ಏನು ಪದವಾಗಿರ್ತಲ್ಲ ಅದು ನಾಮಪದವಾಗಿರುತ್ತದೆ. ಉತ್ತರ ಪದ ಅದು ಏನು ಕ್ರಿಯೆಯನ್ನು ಸೂಚಿಸುತ್ತವೆ. ಮೊದಲನೇದು ನಾಮಪದವಾಗಿ, ಉತ್ತರ ಪದ ಏನು ಕ್ರಿಯೆಯನ್ನು ಮಾಡ್ತಿದ್ದೆ ಅಂತ ಸೂಚಿಸುತ್ತಿದ್ದರೆ ಅಂತಹ ಸಮಾಸ ಕ್ರಿಯಾ ಸಮಾಸ. ನೋಡಿ ಇಲ್ಲಿ ಹೆಸರೇ ಸೂಚಿಸುವಂತೆ ಅಂದರೆ ಕ್ರಿಯೆಯನ್ನು ಸೂಚಿಸಿರುವಂತಹದ್ದು ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗಳು. ಉದಾಹರಣೆಗೆ ಯಾವ್ಯಾವಪ್ಪ ಅಂದರೆ ಮೋಸವನ್ನು ಪ್ಲಸ್ ಮಾಡು, ಮೋಸ ಮಾಡು. ಮೋಸವನ್ನು ಪ್ಲಸ್ ಮಾಡು, ಮೋಸ ಮಾಡು. ಕೈಯನ್ನು ಪ್ಲಸ್ ಮುಗಿ,
ಕೈ ಮುಗಿ. ನೋಡಿ ಕ್ರಿಯೆ ಆಗ್ತದಲ್ಲ, ಕೈ ಮುಗಿ ಅಂತ ಕ್ರಿಯೆ, ಅದು ಕ್ರಿಯಾ ಸಮಾಸ. ಅದಕ್ಕೆ ಮನೆಯನ್ನು ಪ್ಲಸ್ ಕಟ್ಟು, ಮನೆ ಕಟ್ಟು. ನೋಡು ಮನೆಯನ್ನು ಕಟ್ತೀವಿ, ಅದನ್ನು ಕ್ರಿಯೆ ಮಾಡ್ತೀವಲ್ಲ. ನೆಕ್ಸ್ಟ್ ಕಣ್ಣನ್ನು ಪ್ಲಸ್ ಮುಚ್ಚಿ, ಕಣ್ಣು ಮುಚ್ಚಿ. ನೋಡು ಇದನ್ನು ಕೂಡ ಕ್ರಿಯೆ ಮಾಡ್ತೀವಲ್ಲ, ಅದಕ್ಕೆ ಕ್ರಿಯಾ ಸಮಾಸ ಅಂತೀವಿ. ಕೈಯನ್ನು ಪ್ಲಸ್ ಕೊಟ್ಟನು, ಕೈ ಕೊಟ್ಟನು. ಇವು ಎಲ್ಲವೂ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು. ನಾಲ್ಕನೇದಾಗಿ ದ್ವಿಗು ಸಮಾಸ. ನಾಲ್ಕನೇದು ಯಾವುದು? ದ್ವಿಗು ಸಮಾಸ. ಈ ದ್ವಿಗು ಸಮಾಸ ಅಂದರೆ ಏನಪ್ಪ ಅಂದರೆ, ಪೂರ್ವ ಪದ ಅದಲ್ಲ, ಆ ಪೂರ್ವ ಪದ ಅನ್ವು ಸಂಖ್ಯಾವಾಚಕವಾಗಿರಬೇಕು. ನೋಡು ಹೆಸರು ದ್ವಿಗು ಅಂದರೆ 2, ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಸೂಚಿಸುತ್ತದೆ. ಆ ಪದ ಇರ್ತದಲ್ಲ, ಸಂಖ್ಯೆಯನ್ನು ಸೂಚಿಸುತ್ತವೆ. ಮತ್ತು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸ ಏನಿದೆಯಲ್ಲ, ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಫಸ್ಟ್ನೇದು ಪೂರ್ವ ಪದ ಸಂಖ್ಯಾವಾಚಕವಾಗಿರ್ತದೆ. ಉತ್ತರ ಪದ ಏನದಲ್ಲ, ಅದು ನಾಮಪದವಾಗಿ ಅದೆರಡೂ ಸೇರಿ ಆಗುವ ಸಮಾಸ ದ್ವಿಗು ಸಮಾಸ. ಉದಾಹರಣೆಗಳು: 2 ಪ್ಲಸ್ ಮಡಿ, ಇಮ್ಮಡಿ. ನೋಡ್ರಿ, 2 ಎಂಬುದು ಪೂರ್ವ ಪದ, ಅದು ಸಂಖ್ಯೆಯನ್ನು ಸೂಚಿಸ್ತದೆ. ಮಡಿ ಎಂಬುದು ಅದು ನಾಮಪದ, ಅದಕ್ಕೆ 2 ಸೇರಿ ಇಮ್ಮಡಿ. 5 ಪ್ಲಸ್ ಮಡಿ, ಐವಡಿ. 2 ಪ್ಲಸ್ ಮಾತು, 2 ಮಾತು. 3 ಪ್ಲಸ್ ಕಣ್ಣು, ಮುಕ್ಕಣ್ಣು. 4 ಪ್ಲಸ್ ಮೊಗ, 4 ಮೊಗ. ಇದು ಎಲ್ಲವೂ ಸಂಖ್ಯೆಯಿಂದ ಸೂಚಿಸುವಂತಹದ್ದು. ಇದು ದ್ವಿಗು ಸಮಾಸಕ್ಕೆ ಉದಾಹರಣೆಗಳು. ಇನ್ನು ಐದನೇದು ಯಾವ ಸಮಾಸಪ್ಪ ಅಂದರೆ, ಅದು ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತನಾಮವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸವೇ ನಾವು ಗಮಕ ಸಮಾಸ ಅಂತ ಕರಿತೀವಿ. ಪೂರ್ವ ಪದ ಏನು ಸರ್ವನಾಮವಾಗಿರುತ್ತದೆ ಅಥವಾ ಏನಾಗಿರ್ತದೆ, ಅದು ಕೃದಂತನಾಮವಾಗಿರುತ್ತದೆ. ಉತ್ತರದಲ್ಲಿರುವ ಪದ ಅದರ ಜೊತೆ ಅದು ಸೇರಿ ಆಗುವ ಸಮಾಸ ಏನಿದೆಯಲ್ಲ, ಅದನ್ನು ಗಮಕ ಸಮಾಸ ಅಂತ ಕರಿತೀವಿ. ಈ ಗಮಕ ಸಮಾಸಕ್ಕೆ ಉದಾಹರಣೆಗಳು: ಅವನು ಪ್ಲಸ್ ಹುಡುಗ, ಆ ಹುಡುಗ. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇವಳು ಪ್ಲಸ್ ಮುದುಕಿ, ಈ ಮುದುಕಿ. ಸಿಡಿಯುವುದು ಪ್ಲಸ್ ಮದ್ದು, ಸಿಡಿಮದ್ದು. ತಿಂದುದು ಪ್ಲಸ್ ಅನ್ನ, ತಿಂದ ಅನ್ನ. ಅವನು ಪ್ಲಸ್ ಮನುಷ್ಯ, ಆ ಮನುಷ್ಯ. ಇವೆಲ್ಲವೂ ಕೂಡ ಗಮಕ ಸಮಾಸಕ್ಕೆ ಉದಾಹರಣೆಗಳು. ಆರನೇದು ಯಾವ ಸಮಾಸಪ್ಪ ಅಂದರೆ, ಅದು ಅಂಶಿ ಸಮಾಸ. ಯಾವುದು? ಅಂಶಿ ಸಮಾಸ. ಅಂಶಿ ಸಮಾಸ ಎಂದರೆ ಅದು ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಏನಿದೆಯಲ್ಲ, ಅದು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು. ಉದಾಹರಣೆಗಳು: ಈ ಅಂಶಿ ಸಮಾಸಕ್ಕೆ ಉದಾಹರಣೆಗಳು ಯಾವಪ್ಪ ಅಂದರೆ, ಕೈಯಲ್ಲಿ ಪ್ಲಸ್ ಅಡಿ, ಅಂಗೈ. ಕೈಯಲ್ಲಿ ಪ್ಲಸ್ ಅಡಿ, ಅಂಗೈ. ಕೈಯಲ್ಲಿ ಪ್ಲಸ್ ಮುಂದು, ಮುಂಗೈ. ಕಾಲು, ಕಾಲ ಪ್ಲಸ್ ಮುಂದು, ಮುಂಗಾಲ. ಇಲ್ಲ ಪ್ಲಸ್ ಪಿಂತು, ಪಿತ್ತಿಲ್ಲ. ತಲೆಯ ಪ್ಲಸ್ ಹಿಂದೆ, ಹಿಂದೆಲೆ. ಹುಬ್ಬಿನ ಪ್ಲಸ್ ಕೊನೆ, ಕೊನೆ ಹುಬ್ಬು. ಕೆರೆಯ ಪ್ಲಸ್ ಕೆಳಗು, ಕೆಳಗೆರೆ. ಮೈಯ ಹೊರಗು, ಹೊರಮೈ. ತುಟಿಯ ಪ್ಲಸ್ ಕೆಳಗೆ, ಕೆಳದುಟಿ. ಇವೆಲ್ಲವೂ ಅಂಶಿ ಸಮಾಸಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಯಾವುದಪ್ಪ ಅಂದರೆ, 7ನೇ ಸಮಾಸ ನಾವು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೇನು? 2 ಅಥವಾ 2ಕ್ಕಿಂತ ಹೆಚ್ಚಿಗೆ ನಾಮಪದಗಳು ಸೇರಿ ಏನಾಗ್ತದಲ್ಲ, ಅದನ್ನು ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದ ಸೇರಿ ಆಗಿದ್ದು ದ್ವಂದ್ವ ಸಮಾಸ. ಈ ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು ಯಾವಪ್ಪ ಅಂದರೆ, ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಪ್ಲಸ್ ಈಕ್ವಲ್ ಟು ಏನಾಗ್ತದೆ,
ಕೆರೆ ಕಟ್ಟಿ ಬಾವಿ. ನೋಡು, 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಇವೆಲ್ಲ ನಾಮಪದಗಳು ಸೇರಾಗದಲ್ಲ. ಕೆರೆ ಕಟ್ಟಿ ಬಾವಿ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಎರಡನೇದು ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚು. 3 ನಾಮಪದಗಳು, 2 3 ಸೇರಿ ಗುಡುಗು ಸಿಡಿಲು ಮಿಂಚು. ಮೂರನೇದು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿ ಇದು ದ್ವಂದ್ವ ಸಮಾಸ. ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಇವು 2 ಅದಾವೆ. 2 ಆಗ್ಬೋದು, 2ಕ್ಕಿಂತ ಹೆಚ್ಚು ಕೂಡ ನಾಮಪದ ಸೇರಿ ಆಗ್ತದೆ. ಇಲ್ಲಿ 2 ಇದಾವೆ ನೋಡಿ. ಕೆರೆಯು ಪ್ಲಸ್ ಕಟ್ಟೆಯು, ಕೆರೆ ಕಟ್ಟೆಗಳು ಇವೆಲ್ಲವೂ ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು. 8ನೇದಾಗಿ ಕೊನೆಯದಾಗಿ ಯಾವ ಸಮಾಸ ಅಂದರೆ ಬಹುರ್ವಿ ಸಮಾಸ. ಈ ಬಹುರ್ವಿ ಸಮಾಸ ಎಂದರೇನು? 2 ಅಥವಾ ಅನೇಕ ಪದಗಳು ಸೇರಿ, 2 ಇರಬಹುದು ಅಥವಾ ಹೆಚ್ಚಿನ ರೀತಿಯಲ್ಲಿ ನಾಮಪದಗಳು ಸೇರಿ ಸಮಾಸವಾದಾಗ, ಅದು 2 ಪದ ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸ ಆಗಿರ್ತದಲ್ಲ, ಆ ಸಮಾಸಕ್ಕೆ ಬೇರೊಂದು ಪದ ಅಂದರೆ ಅನ್ಯ ಪದ ಏನು ಸೇರ್ಕೊಳ್ತದಲ್ಲ, ಆ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ವಿ ಸಮಾಸ ಅಂತ ಕರಿತೀವಿ. ಬಹುರ್ವಿ ಸಮಾಸ ಅಂತ ಕರಿತೀವಿ. ಉದಾಹರಣೆಗಳು, ಬಹುರ್ವಿ ಸಮಾಸಕ್ಕೆ ಉದಾಹರಣೆಗಳು ಯಾವಪ್ಪ ಅಂದರೆ 3 ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ. ನೋಡು, ಉಳ್ಳ ಎಂಬುದು ಹಚ್ಚಬೇಕು, ಅದು ಮುಕ್ಕಣ್ಣ. ಮುಕ್ಕಣ್ಣ ಯಾರು? ಶಿವ. ಕೆಂಪಾದ ಪ್ಲಸ್ ಕಣ್ಣು, ಉಳ್ಳವ ಕೆಂಗಣ್ಣು. ಮೂರನೇದು ಡೊಂಕಾದ ಪ್ಲಸ್ ಕಾಲು, ಉಳ್ಳವ ಡೊಂಕುಗಾಲ. ಈನನ ಪ್ಲಸ್ ತನುಜನು, ಅವನು. ಇವ ತನುಜ ಯಾರಪ್ಪ? ಕರ್ಣ. ಕಿಚ್ಚು ಪ್ಲಸ್ ಕಣ್ಣಿನಲ್ಲಿ ಅವನು, ಕಿಚ್ಚುಗಣ್ಣ ಯಾರು? ಶಿವ. ಇವೆಲ್ಲವೂ ಬಹುರ್ವಿ ಸಮಾಸಕ್ಕೆ ಉದಾಹರಣೆಗಳು. ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಸಾಕಷ್ಟು ಉದಾಹರಣೆಗಳು ಇವೆ.